ನಮಸ್ಕಾರ. ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಅರಣ್ಯವಾಸಿಗಳ ಕಾನೂನಾತ್ಮಕ ಮೂಲಭೂತ ಹಕ್ಕಿಗೆ ಜ್ಯೋತಿ ತರುವ ದೃಷ್ಟಿಯಲ್ಲಿ ಕಾರ್ಯನಿರ್ವಹಿಸಿದ ಅರಣ್ಯ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಅರಣ್ಯವಾಸಿಗಳ ವಿರುದ್ಧ ಮನಬಂದಂತೆ ವರ್ತಿಸಲು ಅರಣ್ಯವಾಸಿಗಳು ಎರಡನೇ ದರ್ಜೆ ನಾಗರಿಕರಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದರು. ಹೊನ್ನಾವರ ತಾಲೂಕಿನ ಚಿಕ್ಕನಗೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಚಗಾರ ಗ್ರಾಮದ ಅರಣ್ಯವಾಸಿ ರಾಜು ತಿಪ್ಪಯ್ಯ ನಾಯಕ್ ಅವರ ಸಾಗುವಳಿ ಕ್ಷೇತ್ರದಲ್ಲಿ ದೌರ್ಜನ್ಯವೆಸಗಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ ರೆಡ್ಡಿ ಅವರ ಅನುಪಸ್ಥಿತಿಯಲ್ಲಿ ಕಚೇರಿ ವ್ಯವಸ್ಥಾಪಕ ನಾಯಕ್ ಅವರಿಗೆ ದೂರು ನೀಡಿದ ಸಂದರ್ಭದಲ್ಲಿ ಹೇಳಿದರು. ಕೆಂಚಗಾರ ಗ್ರಾಮದಲ್ಲಿ ರಾಜು ತಿಪ್ಪಯ್ಯ ನಾಯಕನವರು ನೆರಾವಳಿಯ ಸಂದರ್ಭದಲ್ಲಿ ಹಾಗೆ ನಿಮ್ಮ ಇಲಾಖೆ ಸರ್ಕಾರದ ಮೇಲೆ ಇವರು ಭದ್ರತೆಗೆ ಮೇಲೆ ಬಂದು ಅತಿಕ್ರಮಣವನ್ನು ಮಾಡಿ ಸಾಗುವಳಿ ಮಾಡ್ಕೊತ ಬಂದರೆ 70-75 ವರ್ಷದಿಂದ ಇಸ್ವಿಯಿಂದ ನಿಮ್ಮ ಅಲ್ಲಿ RF ಏನು ಸವಿತಾ ದೇವಳಿಗ ಅಂತ ಏನು ಮೇಡಮ್ ಇದ್ದಾರೆ, 3 ಜೀಪ್ನಲ್ಲಿ 40ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಕರ್ಕೊಬಂದು ಅವನಿಗೆ ಏಕವಚನದಲ್ಲಿ ಮಾತಾಡಿ ಅವನಿಗೆ ನಿಮ್ಮ ಸಿಬ್ಬಂದಿಗಳು ಮೈ ಮುಟ್ಟಿ ಅವಾಚ್ಯ ಶಬ್ದದಿಂದ ಬೈದು ಜೀಪ್ನಲ್ಲಿ ಬಲಪ್ರಯೋಗವಾಗಿ ಅವನನ್ನು ಹಸ್ಕೊಂಡು ಕಚೇರಿ ಕರ್ಕೊಬಂದರು. ಅದು ಸಂಬಂಧಪಟ್ಟಂತೆ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿ ಹಾಕಿದ್ದಾರೆ. 6 ಎಕರೆಗೆ ಅರ್ಜಿ ಪೆಂಡಿಂಗ್ ಇದೆ. ಅದರ ಜೊತೆಯಲ್ಲಿ ಇನ್ನೊಂದು ಅರ್ಜಿ 2 ಎಕರೆಗೆ ಸಂಬಂಧಪಟ್ಟಿದೆ. GPS ಸಂಬಂಧಪಟ್ಟಂತೆ ಒಂದು ಜಾಗಕ್ಕೆ ಮೇಲ್ಗಡೆ 5 ಎಕರೆ 20 ಗುಂಟೆ GPS ಆಗಿದೆ, 28 ಗುಂಟೆ. ಇನ್ನೊಂದು 10 ಗುಂಟೆ ಆಗಿದೆ. ಗ್ರಾಮ ಪಂಚಾಯತಿನ ಮನೆ ನಂಬರ್ ಇದೆ, ಕರೆಂಟ್ ಇದೆ. ಅಸ್ತಿತ್ವದಲ್ಲಿರುವಂಥ ಅರಣ್ಯ ಅತಿಕ್ರಮಣಕ್ಕೆ ಕಾನೂನು ಬಾಹಿರವಾಗಿ ಅವನಿಗೆ ಕಾರ್ಯಚ್ಯುತ ಮಾಡಿ 40 ತೆಂಗಿನ ಮರ 7-8 ವರ್ಷದ ಅದನ್ನು ತಗೊಂಡೋಗಿ ಅದು ನಾಶ ಮಾಡಿ ಮೇಲಿನ ಸಾಕ್ಷಿ ಸಹಿತ ನಾಶ ಮಾಡಿಬಿಟ್ಟಿದ್ದಾರೆ. ಒಟ್ಟಾರೆ ಕಾನೂನು ದೃಷ್ಟಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಿಬ್ಬಂದಿಗಳು ಕಾನೂನು ಕೈ ತಗೊಂಡು ಮಾಡಿದ್ದಾರೆ. ಹಾಗಾಗಿ ನಾನು ಆ ಒಂದು ಏನು ಘಟನೆ ನಡೆದಿದೆಯೋ ಆ ಘಟನೆಗೆ ಸಂಬಂಧಪಟ್ಟಂತೆ ನಾವು ಇದನ್ನು ಖಂಡನೆ ಮಾಡ್ತಿದ್ದೇವೆ. ಸಮಗ್ರವಾಗಿ ತನಿಖೆ ಆಗಬೇಕು. 10 ದಿವಸದಲ್ಲಿ ಒಂದಾನವೇ ತನಿಖೆ ಆಗದೇ ಇದ್ದರೆ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಮುಂದೆ ಉಗ್ರ ರೂಪದ ಹೋರಾಟ ಮಾಡೋದು ಅನಿವಾರ್ಯವಾಗುವುದು ಅನ್ನೋದನ್ನು ಕೊಡಲಿಕ್ಕೆ ಮನೆ ಮೇಲೆ ಕೊಟ್ಟಿದ್ದೇವೆ. ಮತ್ತು ಏನಾಗಿದೆ ಅಂತ ಹೇಳಿ ಭಾಳ ಬೇಸರದಿಂದ ನಿಮ್ಮ ಇಲಾಖೆ ಮನವಿ ಕೊಟ್ಟು ಕೂಡ ನಮ್ಮ ಪರಿಹಾರ ಸಿಗ್ತಂತ ನಮ್ಗೆ ಬಂದದಲ್ಲ. ಇಲ್ಲಿ ಹಿಂದೆ ಕೊಟ್ಟಂಥ ಯಾವುದೇ ಜನವರಿ ಪ್ರಕರಣ ಇರ್ಬೋದು. ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಸಲ್ಲಿಸಿ ಅರ್ಜಿ ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ಅರಣ್ಯವಾಸಿಗೆ ಕಾನೂನಿನಲ್ಲಿ ಅವಕಾಶ ನೀಡದೆ ದೈಹಿಕ ಮಾನಸಿಕ ನಷ್ಟ ಕಾನೂನಿಗೆ ಚ್ಯುತಿ ತಂದಿರುವ ಅರಣ್ಯ ಸಿಬ್ಬಂದಿಗಳ ಶೀಘ್ರ ಕಾನೂನು ಕ್ರಮ ಜರುಗಿಸುವಂತೆ ದೂರಿನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಹೇಳಿದರು. ಹೊನ್ನಾವರ ತಾಲೂಕಿನ ಚಿಕ್ಕನಗೂಡು ಗ್ರಾಮ ಪಂಚಾಯಿತಿಯ ಕೆಂಚಗಾರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸಂದರ್ಭದಲ್ಲಿ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ, ಗಣೇಶ್ ನಾಯಕ್, ಶ್ರೀಕಾಂತ್ ದೇಶ್ ಭಂಡಾರಿ ಹೊನ್ನಾವರ, ಭಾಸ್ಕರ್ ದೇಶ್ ಭಂಡಾರಿ ಹೊದ್ಗೆ, ವಾಸುದೇವ ದೇಶ್ ಭಂಡಾರಿ, ರಿತೇಶ್ ನಾಯಕ್, ಸುಧಾಕರ ದೇಶ್ ಭಂಡಾರಿ, ಗಣಪತಿ ನಾಯಕ್, ನಾರಾಯಣ ನಾಯಕ್, ಪರಶುರಾಮ್ ನಾಯಕ್ ಉಪಸ್ಥಿತರಿದ್ದರು. ಏಕಾಂಗಿಯಾಗಿ ಸಾಗುವಳಿ ಕ್ಷೇತ್ರಕ್ಕೆ 30ಕ್ಕಿಂತ ಹೆಚ್ಚು ಅರಣ್ಯ ಸಿಬ್ಬಂದಿಗಳು ಪೊಲೀಸ್ ರಕ್ಷಣೆಯೊಂದಿಗೆ ಪ್ರವೇಶಿಸಿ ಚಿತ್ರೀಕರಿಸುತ್ತಿರುವ ಮೊಬೈಲ್ನ ಕಸಿದುಕೊಂಡು ಮಹಿಳಾ ಅಧಿಕಾರಿ ದರ್ಪದಿಂದ ವರ್ತಿಸಿ 40 ವರ್ಷದ ಗೇರು ಮರ ಮಧ್ಯದಲ್ಲಿರುವ ಗಿಡ ಬುಡ ಸಹಿತ ಕಿತ್ತು ನಾಶಪಡಿಸಿ ಸುಮಾರು 50,000 ರೂಪಾಯಿ ಸ್ಪಷ್ಟಪಡಿಸಿ ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಉದ್ದೇಶಪೂರ್ವಕವಾಗಿ ನ್ಯಾಯಾಧೀಶರ ಮನೆಗೆ ರಾತ್ರಿ ಹಾಜರುಪಡಿಸಿ ಅರಣ್ಯ ಕಚೇರಿಯಲ್ಲಿ ಅನಾಗರಿಕವಾಗಿ ವರ್ತನೆನ ದೂರಿನಲ್ಲಿ ಅಧ್ಯಕ್ಷ ರವೀಂದ್ರ ನಾಯ್ಕ್ ಉಲ್ಲೇಖಿಸಿದ್ದಾರೆ. ಗಮನಕ್ಕೆ ತರಬೇಕು ಅಂತ ಮಾಡ್ತಾ ಇದ್ದೇವೆ. ನಮಗೆ 10 ದಿನದಲ್ಲಿ ಸಮಗ್ರವಾಗಿ ತನಿಖೆ ಮಾಡಿ ಕಾನೂನು ಚ್ಯುತಿ ಮಾಡಿದಂತ ಕಾನೂನು ವಿರುದ್ಧಗೊಂಡಂತ ಅಧಿಕಾರಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅಷ್ಟು ಮಾಡುದು ಒಂದು ಗಮನ ತರಬೇಕು. ಹಿಂದೆ ಕೊಟ್ಟಂತ ಯಾವ ಪತ್ರಕ್ಕೂ ಉತ್ತರ ಬಂದಿಲ್ಲ ಅಂತ ಹೇಳಿ ಅರಣ್ಯವಾಸಿಗಳು ಮಾಡಂತ ದೌರ್ಜನ್ಯಕ್ಕೆ ಯಾವ ಪತ್ರಕ್ಕೂ ಉತ್ತರ ಬರಲಿಲ್ಲ ಅನ್ನೋದನ್ನು ಅವ್ರ ಗಮನಕ್ಕೆ ತನ್ನಿ ದಯವಿಟ್ಟು.